ವೀಕ್ಷಕರೇ, ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗ್ತಿದೆ. ಹೀಗಾಗಿ ಅಮೃತ ಮಹೋತ್ಸವ ಆಚರಿಸಲು ರೆಡಿ ಆಗ್ತಿದ್ದೀವಿ. ಸರ್ಕಾರ ಪ್ರತಿ ಮನೆಯಲ್ಲೂ ಬಾವುಟ ಹಾರಿಸಿ ಅಂತ ಕರೆ ನೀಡ್ತಿದೆ. ಆದರೆ ತ್ರಿವರ್ಣ ಧ್ವಜವನ್ನು ಎಲ್ಲೆಂದರಲ್ಲಿ ಇಷ್ಟ ಬಂದ ಹಾಗೆ ಹಾರಿಸಲು ಸಾಧ್ಯವಿಲ್ಲ. ಅದಕ್ಕೆ ಅದರದ್ದೇ ಆದ ಕೆಲವೊಂದು ರೂಲ್ಸ್ಗಳಿವೆ. ಅವುಗಳ ಬಗ್ಗೆ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀವಿ. ಕೊನೆವರೆಗೂ ನೋಡಿ. ಸ್ವಾತಂತ್ರ್ಯ ದಿನದಂದು ಬಾವುಟ ಹಾರಿಸುವಾಗ ಮಿಸ್ ಮಾಡದೆ ಫಾಲೋ ಮಾಡಿ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಬಂತು ಅಂದರೆ ಎಲ್ಲಿ ನೋಡಿದ್ರೂ ನಿಮಗೆ ಫ್ಲಾಗ್ ಕಾಣುತ್ತೆ. ಮಕ್ಕಳ ಕೈಲೂ ಫ್ಲಾಗ್, ಆಟೋ, ಬೈಕ್, ಬಸ್ ಮೇಲೂ ಫ್ಲಾಗ್ ಇರುತ್ತೆ. ಮನೆ ಮನೆಯಲ್ಲೂ ಬಾವುಟ ಹಾರಿಸಿ ಅಂತ ಸರ್ಕಾರವೇ ಹೇಳುತ್ತೆ. ಆದರೆ ಮೊದಲು ಸ್ವಾತಂತ್ರ್ಯ ದಿನಾಚರಣೆ ಬಿಟ್ಟು ಬೇರೆ ದಿನಗಳಲ್ಲಿ ಹೀಗೆ ಬಾವುಟ ಹಾರಿಸಲು ಅವಕಾಶ ಇರಲಿಲ್ಲ. 1992ರಲ್ಲಿ ನವೀನ್ ಜಿಂದಾಲ್ ಎಂಬ ಉದ್ಯಮಿ ತಮ್ಮ ಕಾರ್ಖಾನೆ ಮೇಲೆ ತ್ರಿವರ್ಣ ಧ್ವಜ ಹಾರಿಸಿದ್ರು. ಇದಕ್ಕೆ ಭಾರತ ಸರ್ಕಾರ ವಿರೋಧ ವ್ಯಕ್ತಪಡಿಸಿದಾಗ ಜಿಂದಾಲ್ ಕೋರ್ಟ್ ಮೊರೆ ಹೋದ್ರು. 2001ರಲ್ಲಿ ಕೋರ್ಟ್ ನವೀನ್ ಜಿಂದಾಲ್ ಪರ ತೀರ್ಪು ಕೊಡ್ತು. 2002ರ ಜನವರಿ 26ರ ಬಳಿಕ ಬಾವುಟವನ್ನ ಸಕಲ ಮರ್ಯಾದೆಯೊಂದಿಗೆ ಹಾರಿಸಲು ಎಲ್ಲರಿಗೂ ಅವಕಾಶ ಮಾಡಿಕೊಡಲಾಯಿತು. ಬಂತು ಫ್ಲಾಗ್ ಕೋಡ್ ಆಫ್ ಇಂಡಿಯಾ 2002. ಇದರಲ್ಲಿ ಬಾವುಟ ಹಾರಿಸಲು ವಿವಿಧ ರೂಲ್ಸ್. ಜನಸಾಮಾನ್ಯರಿಗೂ ಬಾವುಟ ಬಳಕೆಗೆ ಅನುಮತಿ ನೀಡಿದ ಬಳಿಕ ಕೆಲವೊಂದು ರೂಲ್ಸ್ಗಳನ್ನು ಜಾರಿಗೆ ತರುವುದು ಅನಿವಾರ್ಯವಾಗಿತ್ತು. ಹೀಗಾಗಿ ಫ್ಲಾಗ್ ಕೋಡ್ ಆಫ್ ಇಂಡಿಯಾವನ್ನು ಜಾರಿಗೆ ತರಲಾಯಿತು. ಇದು 3 ಭಾಗಗಳಲ್ಲಿದ್ದು ಬಾವುಟ ಹಾರಿಸುವಾಗ ಯಾವೆಲ್ಲ ರೂಲ್ಸ್ ಫಾಲೋ ಮಾಡಬೇಕು ಅಂತ ಉಲ್ಲೇಖಿಸಲಾಗಿದೆ. ಅದರಲ್ಲಿ ಮೊದಲ ಭಾಗದಲ್ಲಿ ಬಾವುಟದ ಬಗ್ಗೆ ಸಾಮಾನ್ಯ ಮಾಹಿತಿ ನೀಡುತ್ತೆ, ಅಂದರೆ ಬಣ್ಣ, ಸೈಜ್ ಬಗ್ಗೆ. ಎರಡನೇ ಭಾಗದಲ್ಲಿ ಬಾವುಟವನ್ನು ಸಾಮಾನ್ಯ ಜನ, ಸ್ಕೂಲ್ ಮತ್ತು ಖಾಸಗಿ ಸಂಸ್ಥೆಗಳು ಹೇಗೆ ಬಳಸಬೇಕು ಅನ್ನೋದನ್ನು ಉಲ್ಲೇಖಿಸಲಾಗಿದೆ. ಮೂರನೇ ಭಾಗದಲ್ಲಿ ಸರ್ಕಾರ ಮತ್ತು ಅದರ ಏಜೆನ್ಸಿಗಳು ಬಾವುಟಗಳನ್ನು ಬಳಸಲು ಪಾಲಿಸಬೇಕಾದ ರೂಲ್ಸ್ಗಳನ್ನು ಹೇಳುತ್ತೆ. ಬಳಸೋ ರೂಲ್ಸ್ ನೋಡೋಕ್ಕೂ ಮುನ್ನ ತಯಾರಿಸಲು ಇರುವ ರೂಲ್ಸ್ ನೋಡೋಣ. 1968ರಲ್ಲಿ ತ್ರಿವರ್ಣ ಧ್ವಜ ತಯಾರಿಸಲು ಕೆಲವೊಂದು ರೂಲ್ಸ್ಗಳನ್ನು ಫಿಕ್ಸ್ ಮಾಡಲಾಯಿತು. ಇದರ ಪ್ರಕಾರ ಖಾದಿ ಅಥವಾ ಕೈಯಿಂದ ರೆಡಿ ಮಾಡಿದ ಬಟ್ಟೆಯಲ್ಲೇ ಬಾವುಟ ಸಿದ್ಧಪಡಿಸಬೇಕು. ಬಟ್ಟೆ ನಿರ್ಮಾಣದಿಂದ ಹಿಡಿದು ಬಾವುಟ ರೆಡಿಯಾಗೋವರೆಗೆ ಹಲವು ಬಾರಿ ಇದರ ಟೆಸ್ಟಿಂಗ್ ನಡೆಯುತ್ತೆ. ಹುಬ್ಬಳ್ಳಿಯ ಒಂದೇ ಒಂದು ಸಂಸ್ಥೆಗೆ ಬಾವುಟ ತಯಾರಿಸೋ ಲೈಸೆನ್ಸ್ ಇದೆ. ಬಾವುಟ ಮಾರುಕಟ್ಟೆಗೆ ಬರೋಕ್ಕೂ ಮುನ್ನ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಹಲವಾರು ಬಾರಿ ಪರೀಕ್ಷೆಗೆ ಒಳಪಡಿಸುತ್ತೆ. ಮೊದಲಿಗೆ ಬರೀ ಬಟ್ಟೆಯನ್ನು ಪರಿಶೀಲಿಸಿ ನಂತರ ಕಲರ್ ಹಾಕಿದ ಮೇಲೆ ಮತ್ತೆ ಪರೀಕ್ಷೆ ನಡೆಸಲಾಗುತ್ತೆ. ಇದಾದ ಬಳಿಕವೇ ಬಾವುಟ ಹಾರಿಸಲು ಅವಕಾಶ ನೀಡಲಾಗುತ್ತೆ. ಬಾವುಟದ ಸೈಜ್ ಇಂತಿಷ್ಟೇ ಇರಬೇಕು ಅನ್ನೋ ರೂಲ್ಸ್ ಕೂಡ ಇದೆ. 2 ಅಡಿ ಎತ್ತರ ಇದ್ರೆ 3 ಅಡಿ ಉದ್ದ ಇರಬೇಕು ಅನ್ನೋ ಅನುಪಾತ ಫಿಕ್ಸ್ ಇದೆ. ಇದೇ ಅನುಪಾತದಲ್ಲಿ ಹೆಚ್ಚು ಕಡಿಮೆ ಮಾಡ್ಬೋದು. ಅದೇ ಈಗ 1 ಅಡಿ ಹೈಟ್ ಇದ್ರೆ 1.5 ಅಡಿ ಉದ್ದ ಇರಬೇಕು. ಅದೇ ಬಾವುಟ 4 ಅಡಿ ಎತ್ತರ ಇದ್ರೆ 6 ಅಡಿ ಉದ್ದ ಇರಬೇಕು. 3 ಬಣ್ಣಗಳು ಒಂದೇ ಅನುಪಾತದಲ್ಲಿ ಇರಬೇಕು. ಈಗ ಕೇಸರಿ ಬಣ್ಣ ಜಾಸ್ತಿ ಇದ್ದು ಬಿಳಿ ಹಸಿರು ಬಣ್ಣ ಕಡಿಮೆ ಇರುವಂತಿಲ್ಲ, ಸಮಾನ ಪ್ರಮಾಣದಲ್ಲಿ ಇರಬೇಕು. ಅಶೋಕ ಚಕ್ರದಲ್ಲಿ 24 ಗೆರೆಗಳಿರಬೇಕು. ಬಾವುಟ ಹಾರಿಸಲು ಇರೋ ರೂಲ್ಸ್ಗಳು: ಹೊರಾಂಗಣದಲ್ಲಿ ಬಾವುಟ ಹಾರಿಸೋದಾದ್ರೆ ಸೂರ್ಯ ಹುಟ್ಟಿದ ಬಳಿಕವಷ್ಟೇ ಹಾರಿಸಬೇಕು. ಸೂರ್ಯ ಮುಳುಗೋ ಮುನ್ನ ಬಾವುಟ ಇಳಿಸಬೇಕು. ಬಾವುಟ ಬಾಗಿರಬಾರದು, ಹಾರುತ್ತಿರಬೇಕು. ಬಣ್ಣ ಬದಲಿಸುವಂತಿಲ್ಲ, ಉಲ್ಟಾ ಹಾರಿಸುವಂತಿಲ್ಲ. ಕೆಲ ರಾಜಕಾರಣಿಗಳು ಉಲ್ಟಾ ಬಾವುಟ ಹಾರಿಸಿ ಸುದ್ದಿ ಆಗ್ತಿರ್ತಾರೆ. ಬಾವುಟದ ಮೇಲೆ ಏನೂ ಬರೆದಿರಬಾರದು. ಉದ್ದವಾಗಿ ಬಾವುಟವನ್ನು ನೇತು ಬಿಡುವಂತಿಲ್ಲ. ಕೊಳಕು ಸ್ಥಿತಿಯಲ್ಲಿ ಬಾವುಟವನ್ನು ಹಾರಿಸಬಾರದು, ಶುದ್ಧವಾಗಿರಬೇಕು. ಧ್ವಜಸ್ತಂಭ ಮತ್ತು ಬಳಸೋ ಹಗ್ಗ ಕೂಡ ಶುದ್ಧವಾಗಿರಬೇಕು. ಬಾವುಟವನ್ನು ಉದ್ದೇಶಪೂರ್ವಕವಾಗಿ ನೆಲಕ್ಕೆ ಬೀಳಿಸಬಾರದು. ಉದ್ದೇಶಪೂರ್ವಕವಾಗಿ ಬಾವುಟಕ್ಕೆ ನೀರು ತಾಗಿಸುವಂತಿಲ್ಲ. ರಾಷ್ಟ್ರಧ್ವಜಕ್ಕಿಂತ ಮೇಲೆ ಬೇರೆ ಯಾವುದೇ ಧ್ವಜ ಹಾರಿಸುವಂತಿಲ್ಲ. ಅಪರಾಧಕ್ಕೆ ಶಿಕ್ಷೆ ಏನು? ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಹಾನರ್ ಆಕ್ಟ್ 1971ರ ಪ್ರಕಾರ ರಾಷ್ಟ್ರಧ್ವಜ ಮತ್ತು ಸಂವಿಧಾನಕ್ಕೆ ಅಪಮಾನ ಎಸಗುವುದು ಶಿಕ್ಷಾರ್ಹ ಅಪರಾಧ. ಇಂತಹ ತಪ್ಪುಗಳಿಗೆ 3 ವರ್ಷಗಳ ಜೈಲು ಮತ್ತು ದಂಡ ವಿಧಿಸಲು ಅವಕಾಶವಿದೆ. ಇದೇ ರೀತಿ ರಾಷ್ಟ್ರಗೀತೆಯನ್ನು ಅರ್ಧಕ್ಕೆ ನಿಲ್ಲಿಸೋದು, ರಾಷ್ಟ್ರಗೀತೆ ಹಾಡೋಕೆ ಒಟ್ಟುಗೂಡಿದ ಜನರನ್ನು ತಡೆಯೋದು ಕೂಡ ಶಿಕ್ಷಾರ್ಹ ಅಪರಾಧವಾಗಿದೆ. ಫ್ರೆಂಡ್ಸ್, ಇವಿಷ್ಟು ತ್ರಿವರ್ಣ ಧ್ವಜ ಹಾರಿಸಲು ಇರೋ ರೂಲ್ಸ್ಗಳನ್ನು ನಿಮಗೆ ತಿಳಿಸಿಕೊಡುವ ಪ್ರಯತ್ನ. ಎಲ್ಲರೂ ರೂಲ್ಸ್ ಫಾಲೋ ಮಾಡಿಕೊಂಡು ಬಾವುಟ ಹಾರಿಸಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಿಸಿ. ಹಾಗೆ ಯಾರೆಲ್ಲ ಈ ಸಲ ಬಾವುಟ ಹಾರಿಸ್ತೀರಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.